ಕ್ಷೌರಿಕ ಒಬ್ಬ ಕ್ಷೌರಿಕನಿರ್ತಾನೆ. ಅವನು ಪ್ರತಿದಿನ ಆ ಊರಿನ ರಾಜನಿಗೆ ಕ್ಷೌರವನ್ನು ಮಾಡ್ತಾ ಇರ್ತಾನೆ. ಆ ರಾಜನು ಕೊಡುತ್ತಿದ್ದ ಹಣದಲ್ಲಿ ಬಹಳ ನೆಮ್ಮದಿಯಾದ ಜೀವನವನ್ನು ಮಾಡ್ತಾ ಇರ್ತಾನೆ. ಅವನು ಸಣ್ಣದೊಂದು ಮನೆಯಲ್ಲಿ ಹೆಂಡತಿ ಮತ್ತು 2 ಮಕ್ಕಳೊಂದಿಗೆ ಸುಖವಾಗಿರ್ತಾನೆ. ಅವನ ಬಳಿಯಲ್ಲಿ 2 ಹಸುಗಳೂ ಇರುತ್ತೆ. ಆದ್ದರಿಂದ ಹಾಲಿಗೂ ಕೊರತೆ ಇರಲಿಲ್ಲ. ಆದ್ದರಿಂದ ದಷ್ಟಪುಷ್ಟವಾಗಿಯೂ ಕಾಣ್ತಾ ಇರ್ತಾನೆ. ರಾಜ ಅವನಿಗೆ ಪ್ರತಿದಿನ 2 ನಾಣ್ಯಗಳನ್ನು ಕೊಡ್ತಾನೇ ಇರ್ತಾನೆ. ಒಂದು ದಿನ ಕ್ಷೌರಿಕನು ಬೇರೆಯೇ ಊರಿಗೆ ಹೊರಟಿರ್ತಾನೆ. ದಾರಿಯಲ್ಲಿ ಕಾಡೊಂದನ್ನು ದಾಟಬೇಕಾಗಿರುತ್ತೆ. ಸುತ್ತಲೂ ನೋಡ್ತಾನೆ, ಯಾರೂ ಕಾಣಲಿಲ್ಲ. ಬರೀ ಗಿಡಮರಗಳೇ ಕಾಣ್ತಾ ಇದ್ದವು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ದಣಿವಾಯಿತು. ಹಾಗೆಯೇ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯಲು ಒಂದು ಮರದ ಕೆಳಗೆ ಮಲ್ಕೊಳ್ತಾನೆ. ಕೂಡಲೇ ಮರದಿಂದ ಹಣ್ಣುಗಳೆರಡು ಉದುರಿದ್ದವು. ಹಸಿವಾಗಿದ್ದರಿಂದ ಅದನ್ನು ತಿಂತಾನೆ. ಹಸಿವು ತೀರಿದ್ದರಿಂದ ನಿದ್ದೆ ಆವರಿಸುತ್ತೆ. ಇನ್ನು ಸ್ವಲ್ಪವೇ ಕಾಲ ಕಳೆದಿತ್ತು. ಒಂದು ಶಬ್ದ ಅವನ ಕಿವಿಗೆ ಬಿತ್ತು. ನೋಡಿದಾಗ ಅಲ್ಲಿ 7 ಬಿಂದಿಗೆಗಳು ಕಂಡವು. ಅದರ ತುಂಬ ಸಂಪತ್ತು ತುಂಬಿತ್ತು. ಮೊದಲನೆಯ ಬಿಂದಿಗೆಯನ್ನು ತೆರಿತಾನೆ. ಅದರ ತುಂಬ ಬಂಗಾರವಿರುತ್ತೆ. ಆಗ ಬಿಂದಿಗೆಗಳು ಮಾತನಾಡುತ್ತೆ. ನಾವು ನಿಮ್ಮ ಮನೆಗೆ ಬರಬಹುದೇ ಅಂತ ಕೇಳುತ್ತೆ. ಯಾರೇ ಆಗಲಿ ಬೇಡ ಎನ್ನುವುದಿಲ್ಲ ಅಲ್ಲವೇ? ಅದೇ ರೀತಿ ಪರಿಸ್ಥಿತಿ ಕ್ಷೌರಿಕನದು ಆಗಿತ್ತು. ತಡೆಯಲಾರದಷ್ಟು ಆನಂದವಾಯಿತು. ನೀವೇ ಬರುತ್ತೀರೋ ಅಥವಾ ನಾನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ತಾನೆ ಕ್ಷೌರಿಕ. ಆಗ ಅವು ಹೇಳುತ್ತೆ, ನೀ ಹೂ ಅಂತ ಒಂದು ಮಾತು ಒಪ್ಪಿಗೆ ಕೊಟ್ಟರೆ ಸಾಕು, ನೀನು ಹಿಂದಿರುಗಿ ಬರುವಷ್ಟರಲ್ಲಿ ನಿಮ್ಮ ಮನೆಯಲ್ಲಿರುತ್ತೇವೆ ಅಂತ ಹೇಳುತ್ತೆ ಆ 7 ಬಿಂದಿಗೆಗಳು. ಕೂಡಲೇ ಸಂತೋಷದಿಂದ ಕುಣಿದಾಡ್ತಾನೆ. ಬೇಗನೆ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗ್ತಾನೆ. ನೋಡಿದಾಗ ಮನೆಯಲ್ಲಿ 7 ಬಿಂದಿಗೆಗಳು ಕುಳಿತಿದ್ದವು. ಹೆಂಡತಿ ಮಕ್ಕಳಿಗೆ ತುಂಬ ಸಂತೋಷವಾಯಿತು. ಈಗ ಮನೆಯಲ್ಲಿ ಸಂಪತ್ತು ತುಂಬಿರುವುದರಿಂದ ಜಾಗ್ರತೆ ವಹಿಸಬೇಕು ಅಂಥೇಳಿ ಮನೆಯ ಬಾಗಿಲನ್ನು ಹಾಕಿದರು. ಅದುವರೆಗೂ ಬಾಗಿಲನ್ನು ಹಾಕಿಯೇ ಇರಲಿಲ್ಲ. ಇದರಿಂದ ಆನಂದ ಹೊರಗೆ ಉಳಿಯಿತು. ಒಳಗೆ ಸಂಪತ್ತು ಇತ್ತು. ಒಂದೊಂದಾಗಿ ಬಿಂದಿಗೆಯನ್ನು ತೆರೆದರು. ಎಲ್ಲದರಲ್ಲೂ ಬಂಗಾರದ ನಾಣ್ಯಗಳು, ಆಭರಣಗಳು ತುಂಬಿದ್ದವು. ಎಲ್ಲರಿಗೂ ಬಹಳ ಸಂತೋಷವಾಯಿತು. ಹೀಗೆ 6 ಬಿಂದಿಗೆಗಳಲ್ಲಿಯೂ ಬಂಗಾರವೇ ಬಂಗಾರ. ಇನ್ನು ಕೊನೆಯಲ್ಲಿ 7ನೆಯ ಬಿಂದಿಗೆ ತೆರೆದರು. ಅದರಲ್ಲಿ 2 ನಾಣ್ಯಗಳು ಕಡಿಮೆಯಾಗಿತ್ತು. ಕೂಡಲೇ ಎಲ್ಲರಿಗೂ ದುಃಖವಾಯಿತು. ಈಗ ಏನು ಮಾಡೋಣ ಅಂತ ಹೇಳಿ ಹೆಂಡತಿಯನ್ನು ಕೇಳ್ತಾನೆ ಕ್ಷೌರಿಕ. ಅವಳು ಹೇಳ್ತಾಳೆ, ಹೇಗಾದರೂ ಮಾಡಿ ಆ 2 ನಾಣ್ಯಗಳನ್ನು ತುಂಬಿಸಬೇಕು ಅಂತ. ಅದುವರೆಗೂ ಹೊಟ್ಟೆ ತುಂಬ ತಿಂದು ಚಂದದ ಬಟ್ಟೆಗಳನ್ನು ಧರಿಸ್ತಾ ಇರ್ತಾರೆ. ಈಗ ಆ ರೀತಿ ಇಲ್ಲ. ರಾಜ ನೋಡಿದ ಮುಖದಲ್ಲಿ ಹಿಂದಿನ ಕಳೆ ಇಲ್ಲ. ಇನ್ನೂ ಕೆಲವು ದಿನಗಳು ಕಳೆದವು. ಕ್ಷೌರಿಕನ ದೇಹವೂ ಬಡಕಲಾಯಿತು. ಏನಾಗಿದೆ ಅಂತ ಕೇಳಿದಾಗ ಬಡತನ ಅಂತ ಹೇಳ್ತಾನೆ ರಾಜ. ಈಗ ದಿನವೂ 3 ನಾಣ್ಯಗಳನ್ನು ಕೊಡ್ತಾ ಇರ್ತಾನೆ. ಅವೆಲ್ಲವನ್ನು ಬಿಂದಿಗೆಗಳಿಗೆ ಹಾಕಿದರೂ ತುಂಬಲಿಲ್ಲ. ಕ್ಷೌರಿಕನು ಅನೇಕ ರೀತಿಯಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿದರೂ ಆ ಬಿಂದಿಗೆ ತುಂಬಲಿಲ್ಲ. ರಾಜ ಮತ್ತೆ ಕೇಳ್ತಾನೆ. ಆಗ ಕ್ಷೌರಿಕನು ತನಗೆ 10 ನಾಣ್ಯಗಳು ಕೊಟ್ಟರೆ ಸಾಕಾಗಬಹುದು ಅಂತ. ಹೀಗೆ 1 ವರ್ಷ ಬಿಂದಿಗೆಯಲ್ಲಿ ಎಷ್ಟು ನಾಣ್ಯಗಳನ್ನು ಹಾಕಿದರೂ ತುಂಬಲಿಲ್ಲ. ಕ್ಷೌರಿಕನು ಸಂತೋಷವಾಗಿರಲಿಲ್ಲ. ಆಗ ರಾಜನು, ಏನಾದರೂ ಚಿನ್ನದ ಬಿಂದಿಗೆಗಳು ಸಿಕ್ಕಿರುವುದೇ ಅಂತ ಕೇಳಿದಾಗ ಕ್ಷೌರಿಕನು, ನಿಮಗೆ ಹೇಗೆ ತಿಳಿಯಿತು ಅಂತ ಹೇಳಿದಾಗ, ಅವು ನನ್ನ ಬಳಿಗೂ ಬಂದಿದ್ದವು. ನನಗೆ ನಮ್ಮ ತಂದೆ ಸಾಯುವ ಮುನ್ನ ಇದರ ಬಗ್ಗೆ ತಿಳಿಸಿದ್ದರು. ಆದ್ದರಿಂದ ನಾನು ಅವುಗಳನ್ನು ನಿರಾಕರಿಸಿದೆ ಅಂತ ಹೇಳ್ತಾನೆ. ಯಾಕೆಂದರೆ ಅದು ತುಂಬಲಾರದ ಬಿಂದಿಗೆ. ಅಂದರೆ ಬಿಂದಿಗೆ ಎಂದರೆ ನಮ್ಮ ಮನಸ್ಸು, ಕೊರತೆಯೇ ಆ 2 ನಾಣ್ಯಗಳು ಅಂತ ಹೇಳ್ತಾನೆ ರಾಜ. ಆಗ ಕ್ಷೌರಿಕನು, ಹಾಗಾದರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ರಾಜ ಹೇಳ್ತಾನೆ, ಮನೆಗೆ ಹೋಗು, ನಾನು ಇದುವರೆಗೆ ಪಟ್ಟಿದ್ದ ಸಂತೋಷವೆಲ್ಲವನ್ನೂ ಕೊಟ್ಟಿರುವೆನು, ಸಾಕು, ಇನ್ನು ನೀನು ಹೋಗು ಅಂತ ನಮಸ್ಕರಿಸು ಅಂತ ಹೇಳ್ತಾನೆ. ಕ್ಷೌರಿಕನು ಹಾಗೆಯೇ ಮಾಡ್ತಾನೆ. ಆಗ ಬಿಂದಿಗೆ ಮಾತನಾಡಿದವು, ಆಗಲೇ ಹೋಗುತ್ತೇವೆ, ಆದರೆ ನಿನ್ನಂತೆ ಬೇಕಾದಷ್ಟು ಜನರಿದ್ದಾರೆ ಪ್ರಪಂಚದಲ್ಲಿ, ಅವರಲ್ಲಿ ಯಾರಾದರೂ ಒಬ್ಬರು ಬರುತ್ತಲೇ ಇರುತ್ತಾರೆ ಅಂತ ಹೇಳುತ್ತೆ.